ಎಲ್ಲ ಮಕ್ಕಳಿಗೂ ನಮಸ್ಕಾರ. ವೃತ್ತಿ ದಿಕ್ಸೂಚಿ ಅನ್ನೋ ಈ ಒಂದು ಹೊಸ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿಂದ ನಾವೆಲ್ಲರೂ ಸೇರಿ ಒಂದು ಸ್ಪೆಷಲ್ ಜರ್ನಿ ಶುರು ಮಾಡ್ತಾ ಇದ್ದೀವಿ. ಏನಪ್ಪ ಇದು ಅಂದ್ರೆ, ನಮ್ಮನ್ನ ನಾವರ್ಥ ಮಾಡಿಕೊಳ್ಳೋದು, ನಮ್ಮ ಭವಿಷ್ಯವನ್ನ ನಾವೇ ಕಂಡುಕೊಳ್ಳೋದು. ಇದು ಯಾವುದೋ ಒಂದು ಕೆಲ್ಸ ಅಥವಾ ಕೋರ್ಸ್ ಆಯ್ಕೆ ಮಾಡೋದು ಅಷ್ಟೇ ಅಲ್ಲ. ಅದಕ್ಕಿಂತ ಹೆಚ್ಚಾಗಿ ನಾವ್ಯಾರು, ನಮಗೆ ನಿಜವಾಗ್ಲೂ ಏನಿಷ್ಟ, ನಮ್ಮ ಮುಂದಿನ ಜೀವನ ಹೇಗಿರ್ಬೇಕು ಅಂತ ತಿಳ್ಕೊಳ್ಳೋದು. ಸರಿ, ಈಗ ನಿಮ್ಗೆ ಅನಿಸ್ಬಹುದು ಈ ಕಾರ್ಯಕ್ರಮ ನಮ್ಗೆಲ್ಲ ಯಾಕೆ ಬೇಕು ಅಂತ, ಅಲ್ವಾ? ನೋಡಿ, ಸಾಮಾನ್ಯವಾಗಿ ಸ್ಕೂಲ್ ಮುಗಿದ್ಮೇಲೆ ಮುಂದೆ ಏನು ಮಾಡೋದು ಅನ್ನೋ ಒಂದು ದೊಡ್ಡ ಗೊಂದಲ ನಮ್ಮೆಲ್ಲರಲ್ಲೂ ಇರುತ್ತೆ. ಈ ಕಾರ್ಯಕ್ರಮ ಆ ಗೊಂದಲಕ್ಕೆ ಒಂದು ದಾರಿ ತೋರಿಸುತ್ತೆ. ಹಾಗಾದ್ರೆ ಬೇರೆಯವರು ಹೇಳೋ ಸಲಹೆಗಳಿಗಿಂತ ಈ ಕಾರ್ಯಕ್ರಮದಲ್ಲಿ ಅಂಥ ಸ್ಪೆಷಲ್ ಏನಿದೆ? ಇದು ಹೇಗೆ ಬೇರೆಯಾಗಿದೆ ನೋಡಿ. ಸಾಮಾನ್ಯವಾಗಿ ಏನಾಗುತ್ತೆ, ಯಾರೋ ಹೇಳಿದ್ರು ಅಂತ ಅಥವಾ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದು ದಾರಿಯಲ್ಲಿ ಹೋಗ್ತಿದ್ದಾರೆ ಅಂತ ನಾವು ಅವರನ್ನೇ ಫಾಲೋ ಮಾಡ್ತೀವಿ, ಅಲ್ವಾ? ಆದ್ರೆ ಈ ವೃತ್ತಿ ದಿಕ್ಸೂಚಿ ದಾರಿ ಇದೆಯಲ್ಲ, ಇದು ಸಂಪೂರ್ಣವಾಗಿ ಬೇರೆ. ಇಲ್ಲಿ ನಿಮ್ಮ ಕನಸುಗಳಿಗೆ ಬೆಲೆ, ನಿಮ್ಮಲ್ಲಿರೋ ಟ್ಯಾಲೆಂಟ್ ಅಂದ್ರೆ ನಿಮ್ಮ ಸಾಮರ್ಥ್ಯಕ್ಕೆ ಬೆಲೆ, ನಿಮಗೇನಿಷ್ಟ, ನಿಮ್ಮ ಆಸಕ್ತಿಗಳಿಗೆ ಮೊದಲ ಆದ್ಯತೆ. ಯಾಕಂದ್ರೆ ನಿಮ್ಮನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಮ ಓದು ಮತ್ತೆ ಕರಿಯರ್ ಬಗ್ಗೆ ಒಂದು ಒಳ್ಳೆ ನಿರ್ಧಾರ ತಗೊಳ್ಳಕ್ಕೆ ಸಾಧ್ಯ. ಓಕೆ, ಹಾಗಾದ್ರೆ ಈ ಕಾರ್ಯಕ್ರಮದಲ್ಲಿ ನಾವು ಮಾಡೋದಾದ್ರೂ ಏನು? ಬನ್ನಿ, ಇದ್ರಲ್ಲಿರೋ ಚಟುವಟಿಕೆಗಳು ಮತ್ತೆ ನಾವು ಏನೇನ್ ಕಲಿತೀವಿ ಅನ್ನೋದ್ರ ಬಗ್ಗೆ ನೋಡೋಣ. ಪ್ರತಿಯೊಂದು ಆಕ್ಟಿವಿಟಿನೂ ತುಂಬಾ ಸಿಂಪಲ್. 3 ಸ್ಟೆಪ್ಸ್. ಮೊದಲನೇದಾಗಿ ಒಂದು ಚಿಕ್ಕ ವಿಡಿಯೋ ಇರುತ್ತೆ, ಅದನ್ನ ನೋಡಿ. ಅದು ಆಕ್ಟಿವಿಟಿ ಬಗ್ಗೆ ಹೇಳುತ್ತೆ. ಎರಡನೇದು, ಆ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ವರ್ಕ್ಶೀಟ್ ಇರುತ್ತೆ, ಅದರಲ್ಲಿರೋ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಿ. ಮೂರನೇದು, ನಿಮ್ಮ ಮನಸ್ಸಿಗೆ ಏನನ್ಸುತ್ತೋ ಅದನ್ನ ಆ ವರ್ಕ್ಶೀಟ್ನಲ್ಲಿ ಬರೀರಿ. ಅಷ್ಟೇ. ಈ ಇಡೀ ಜರ್ನಿ ಮುಗಿಯುವ ಹೊತ್ತಿಗೆ ನೀವು 3 ಮುಖ್ಯವಾದ ವಿಷಯಗಳನ್ನ ಕಲ್ತಿರ್ತೀರಿ. 1, ನಿಮ್ಮನ್ನ ನೀವು ತುಂಬಾನೇ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ. 2, ನಿಮ್ಮ ಸುತ್ತಮುತ್ತ ಎಷ್ಟೆಲ್ಲ ಕೆಲಸದ ಅವಕಾಶಗಳಿವೆ, ಅಂದ್ರೆ ವೃತ್ತಿ ಆಯ್ಕೆಗಳಿವೆ ಅಂತ ತಿಳ್ಕೊಳ್ತೀರಿ. ಮತ್ತು 3, ಅತೀ ಮುಖ್ಯವಾಗಿ, ನಿಮ್ಮ ಓದು ಮತ್ತೆ ನಿಮ್ಮ ವೃತ್ತಿ ಜೀವನವನ್ನ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಪ್ಲಾನ್ ಮಾಡಬೇಕು ಅನ್ನೋದನ್ನ ಕಲ್ತೀರಿ. ಈ ಕಾರ್ಯಕ್ರಮವನ್ನ ಸ್ಪೆಷಲ್ ಆಗಿ 9ನೇ ಮತ್ತೆ 10ನೇ ಕ್ಲಾಸ್ ಮಕ್ಕಳಿಗೋಸ್ಕರನೇ ಮಾಡಿರೋದು. 9ನೇ ಕ್ಲಾಸ್ನಲ್ಲಿರೋರು ಏನ್ ಮಾಡ್ತಾರೆ ಅಂದ್ರೆ, ತಮ್ಮ ಬಗ್ಗೆನೇ ಜಾಸ್ತಿ ತಿಳ್ಕೊಳ್ತಾರೆ. ಅಂದ್ರೆ ನನ್ಗೆ ಸ್ಫೂರ್ತಿ ಯಾರು, ನನ್ನ ಕನಸುಗಳೇನು, ನನ್ನಲ್ಲಿರೋ ಟ್ಯಾಲೆಂಟ್ ಏನು, ಈ ತರಹದ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾರೆ. ಅದೇ 10ನೇ ಕ್ಲಾಸ್ಗೆ ಬಂದಾಗ ನೀವು ನಿಮ್ಮ ಬಗ್ಗೆ ತಿಳ್ಕೊಂಡಿದ್ದನ್ನ ಹೊರಗಿನ ಪ್ರಪಂಚದ ಜೊತೆ ಕನೆಕ್ಟ್ ಮಾಡ್ತೀರಿ. ಅಂದ್ರೆ ನನ್ನ ಸುತ್ತ ಯಾವೆಲ್ಲ ಕೆಲ್ಸಗಳಿವೆ, ಆ ಕೆಲ್ಸ ಮಾಡೋಕೆ ಏನು ಓದ್ಬೇಕು, ನನ್ನ ಕೆರಿಯರ್ ಪ್ಲಾನ್ ಮಾಡ್ಕೊಳ್ಳೋದು ಹೇಗೆ, ಹೀಗೆ ಯೋಚನೆ ಮಾಡ್ತೀರಿ. ಸರಿ, ಮುಂದೆ ಹೋಗೋಕ್ ಮುಂಚೆ ಈ ಜರ್ನಿಯೇ ಕೆಲವು ಸಿಂಪಲ್ ರೂಲ್ಸ್ ಬಗ್ಗೆ ತಿಳ್ಕೊಂಡ್ಬಿಡೋಣ. ಏನೂ ಕಷ್ಟ ಇಲ್ಲ, ತುಂಬಾನೇ ಸುಲಭ. ಈ ಕಾರ್ಯಕ್ರಮದ ಅತೀ ಮುಖ್ಯವಾದ ನಂಬರ್ 1 ರೂಲ್ ಏನು ಅಂದ್ರೆ, ಇಲ್ಲಿ ಸರಿಯುತ್ತರ ತಪ್ಪುತ್ತರ ಅಂತ ಯಾವುದೂ ಇಲ್ಲ. ಹೌದು, ಯಾಕಂದ್ರೆ ಇದು ನಿಮ್ಮ ಆಲೋಚನೆಗಳು, ನಿಮ್ಮ ಭಾವನೆಗಳ ಬಗ್ಗೆ. ನಿಮ್ಮ ಮನಸ್ಸಿಗೆ ಏನನ್ಸುತ್ತೋ ಅದೇ ಸರಿ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಈ ಆಕ್ಟಿವಿಟೀಸ್ಗೆ ಯಾವುದೇ ಮಾರ್ಕ್ಸ್ ಇಲ್ಲ, ಎಕ್ಸಾಮ್ ಅಂತೂ ಇಲ್ಲೇ ಇಲ್ಲ. ಇದನ್ನ ನಿಮ್ಮ ಸ್ವಂತ ಡೈರಿ ಅಂತ ಅನ್ಕೊಳ್ಳಿ. ಹಾಗಾಗಿ ನಿಮ್ಮ ಉತ್ತರ ನಿಮ್ಮ ಫ್ರೆಂಡ್ ಉತ್ತರಕ್ಕಿಂತ ಬೇರೆನೇ ಇರ್ಬೋದು, ಮತ್ತೆ ಹಾಗೆ ಇರ್ಬೇಕು ಕೂಡ. ನಿಮ್ಗೆ ಸಹಾಯ ಬೇಕು ಅನ್ಸಿದ್ರೆ ಖಂಡಿತ ನಿಮ್ಮ ಮನೆಯವರ, ಟೀಚರ್ಸ್ ಅಥವಾ ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು. ಈಗ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಓಡ್ತಿರ್ಬೋದು, ಒಂದು ವೇಳೆ ಯಾವ್ದಾದ್ರೂ ಪ್ರಶ್ನೆಗೆ ನನ್ಗುತ್ತರನೇ ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು ಅಂತ, ಅಲ್ವಾ? ಏನೂ ಪರವಾಗಿಲ್ಲ, ಉತ್ತರ ಗೊತ್ತಿಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೋಬೇಡಿ. ಈ ಆಕ್ಟಿವಿಟಿಗಳ ಉದ್ದೇಶ ನೀವು ಈಗಲೇ ನಾನು ಇದೇ ಆಗ್ಬೇಕು ಅಂತ ಡಿಸೈಡ್ ಮಾಡೋದಲ್ಲ. ಇದ್ರ ಅಸಲಿ ಗುರಿ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳೋ ಪ್ರಾಸೆಸ್ ಶುರು ಮಾಡೋದಷ್ಟೇ. ಒಮ್ಮೆ ನೀವು ನಿಮ್ಮ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ರೆ ಸಾಕು, ಉತ್ತರಗಳು ತಾನಾಗಿಯೇ ಸಿಗೋಕೆ ಶುರುವಾಗುತ್ತೆ. ಸರಿ, ಈಗ ಪ್ರಯಾಣ ಶುರು ಮಾಡಕ್ ಬೇಕಾದ ಎಲ್ಲಾ ತಯಾರಿ ಆಯ್ತು. ಹಾಗಾದ್ರೆ ನಮ್ಮ ಮೊದಲ ಹೆಜ್ಜೆ ಏನು? ಹೌದು, ನಾವೆಲ್ಲರೂ ನಮ್ಮನ್ನ ನಾವು ಕಂಡುಕೊಳ್ಳೋಕೆ ಸಿದ್ಧ. ಹಾಗಾದ್ರೆ ನಮ್ಮ ಮೊದಲ ಚಟುವಟಿಕೆ ಯಾವುದು ಅಂತ ಯೋಚಿಸ್ತಾ ಇದ್ದೀರಾ? ಅದೇ ನನ್ನ ಸ್ಫೂರ್ತಿ. ಈ ಆಕ್ಟಿವಿಟಿಯಲ್ಲಿ ನಿಮ್ಗೆ ಇನ್ಸ್ಪೈರ್ ಮಾಡೋ ವ್ಯಕ್ತಿ ಯಾರು ಮತ್ತೆ ಅವರು ಯಾಕೆ ನಿಮ್ಗೆ ಇನ್ಸ್ಪಿರೇಷನ್ ಅಂತ ನೀವು ಯೋಚನೆ ಮಾಡ್ತೀರಿ. ಹಾಗಾದ್ರೆ ಈ ಒಂದು ಅದ್ಭುತ ಪ್ರಯಾಣವನ್ನ ಆರಂಭ ಮಾಡೋಕೆ ನೀವೆಲ್ರೂ ರೆಡಿನಾ? ಬನ್ನಿ, ನಮ್ಮ ಮೊದಲ ಚಟುವಟಿಕೆ ನನ್ನ ಸ್ಫೂರ್ತಿ ಜೊತೆಗೆ ಮುಂದಿನ ವಿಡಿಯೋದಲ್ಲೇ ಸಿಗೋಣ. ಆಲ್ ದಿ ಬೆಸ್ಟ್.